ಲಿಂಗಾಯತರು ಫುಟ್ಬಾಲ್ ಆದ್ರ ಈ ರಾಜಕಾರಣಿಗಳ ಕೈಯಲ್ಲಿ ಪಾಲಿಟಿಕ್ಸ್ ಮಾಡಲು ಲಿಂಗಾಯತರೇ ಬೇಕಾ? ಸ್ವಾಮೀಜಿಗಳ ಶ್ರೇಷ್ಠತೆಯಲ್ಲಿ ಪಾಲಿಟಿಕ್ಸ್ ಬೇಕಾ? ವೀರಶೈವ ಬೇರೆ, ಲಿಂಗಾಯತ ಬೇರೆ. ಹಿಂದೂಗಳ ಅವಿಭಾಜ್ಯ ಅಂಗ ಲಿಂಗಾಯತರು. ನಿಜಕ್ಕೂ ಬಸವಣ್ಣ ಯಾರು? ಲಿಂಗಾಯತರಿಗೆ ವೀರಶೈವದ ಅವಶ್ಯಕತೆ ಇದೆ. ವೀರಶೈವ ಲಿಂಗಾಯತರ ಹೆಸರು ಹೇಳಿ ಹಿಂದೂಗಳಲ್ಲಿ ಒಡಕು ಹುಟ್ಟಿಸುತ್ತಿರುವವರು ಯಾರು? ಗಣೇರಿ ಶ್ರೀಗಳು ಶ್ರೇಷ್ಠನೋ, ನಿಜಗುಣಾನಂದ ಶ್ರೀಗಳು ಶ್ರೇಷ್ಠನೋ? ಲಿಂಗಾಯತರ ಕೈಯಲ್ಲಿ ಲಿಂಗ ಕೊಟ್ಟಿದ್ದು ಯಾರು? ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಕಂಡಿದ್ದು ಕಂಡ ಹಾಗೆಯ ನಿನ್ನೆ ಒಂದು ಚರ್ಚೆಯನ್ನ ಇವತ್ತು ಮತ್ತೆ ನಾವು ತಗೊಂಡು ಬರ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗ ಏನಕ್ಕಂತಂದ್ರೆ, ಇದು ಸಣ್ಣ ವಿಚಾರ ಅಲ್ಲ. ಲಿಂಗಾಯತ ಧರ್ಮ ಆಗ್ಬೇಕಾ, ಲಿಂಗಾಯತದೊಂದು ಜಾತಿಯ ಉಪಜಾತಿಯ ಏನು ಎತ್ತ ಎಲ್ಲ ಚರ್ಚೆ. ಮತ್ತು ಇದ್ರ ಮೇಲೆ ಪಾಲಿಟಿಕ್ಸ್ ಹೆಂಗಾಗ್ತಾ ಇತ್ತು, ಲಿಂಗಾಯತರನ್ನ ನಿಜಕ್ಕೂ ಈ ರಾಜಕಾರಣಿಗಳು ಫುಟ್ಬಾಲ್ ತರ ಯೂಸ್ ಮಾಡ್ತವ್ರ ಅನ್ನುವಂತಹ ಒಂದು ಮಾತು. ಯತ್ನಾಳ್ ಅವ್ರು ಇಲ್ಲಿ ಎಲ್ಲಿ ನಿಲ್ತಾರೆ, ಯಡಿಯೂರಪ್ಪನವ್ರು ಎಲ್ಲಿ ನಿಲ್ತಾರೆ, ಸಿದ್ದರಾಮಯ್ಯನವ್ರು ಎಲ್ಲಿ ನಿಲ್ತಾರೆ, MB ಪಾಟೀಲ್ ಅವ್ರು ಎಲ್ಲಿ ನಿಲ್ತಾರೆ, ಅದೇ ರೀತಿ ನಿಜಗುಣಾನಂದ ಶ್ರೀಗಳು ಎಲ್ಲಿ ನಿಲ್ತಾವ್ರೆ, ಆಮೇಲೆ ನೆಕ್ಸ್ಟ್ ಗದಗ ಶ್ರೀಗಳು ಎಲ್ಲಿ ನಿಲ್ತಾರೆ, ಕನೇರಿ ಶ್ರೀಗಳು ಎಲ್ಲಿ ನಿಲ್ತಾರೆ, ಎಲ್ಲ ಥರದ್ದು ಒಂದು ಸುದೀರ್ಘ ಚರ್ಚೆ ನಡೀತಾ ಇತ್ತು. ಸೊ ಸರ್, ನಿನ್ನೆ ಒಂದು ಪ್ರಶ್ನೆಗೆ ಬಿಟ್ಟಿದ್ವಿ ನಾವು, ನಿಜಕ್ಕೂ ಬಸವಣ್ಣ ಯಾರು ಅಂತ ಹೇಳಿ. ಬಸವಣ್ಣ ಯಾರು ಅಂತ ಅದಕ್ಕೆ ನಿನ್ನೆನೆ ಉತ್ತರ ಸಿಕ್ತು ಅಲ್ವಾ? ಇವಾಗ ಏನಪ್ಪ ಅಂತಂದ್ರೆ, ಲಿಂಗಾಯತರಿಗೆ ವೀರಶೈವದ ಅವಶ್ಯಕತೆ ಇದೆಯೇ? ಇಲ್ಲೇ ಮನುಷ್ಯ ಹುಟ್ಟಿದಂದ್ರೆ ಯಾರಿಗ್ಯಾರಿಗೂ ಅವಶ್ಯಕತೆ ಇಲ್ಲ, ಆದ್ರೆ ಒಬ್ಬರನ್ನ ಬದುಕುವುದಿಲ್ಲ. ಇದೇ ಸಮಾಜ. ನನ್ನ ತಂದೆ ತಾಯಿ ಹಡಿದ್ರೆ ನನಗೆ ಅವ್ವ ಅಪ್ಪ ಬೇಕು, ಹಳದಂತ ಬೇಡ ಅನ್ನುವಂಥ ಪ್ರವೃತ್ತಿ ಇವತ್ತು ನಮ್ಮಲ್ಲಿ ಇದ್ದಾವೆ. ಆದರೆ ಅವ್ವ ಅಪ್ಪ ಬೇಕು, ಒಬ್ಬರಿಗೂ ಸಾಯಿಸೋಕೆ ಬೇಕಾಗ್ತದೆ. ಮತ್ತು ಇಲ್ಲ ವೀರಶೈವ ಲಿಂಗಾಯತ ಆ ಡಿಫೈನ್ ನೀವು ಮಾಡ್ಕೊಂಡು ನಿಮ್ಗೆ ಹೆಂಗೆ ಬೇಕಂಗೆ. ಆದರೆ ಅವ್ರಿಗೆ ಬೇಕಾಗಿ ಇವ್ರಿಗೆ ಬೇಕಾಗಲ್ಲ, ಒಬ್ಬರಿಗೆ ಅವ್ರು ಬೇಕಾಗಿ ಹೊರಟಿದ್ದಾರೆ. ಅವ್ರು ಅಲ್ಲಿ ಮದುವೆಗಳಾಗ್ತಾವೆ, ಮುಂಜುಗಳಾಗ್ತಾವೆ, ಕೂಡ್ತಾರೆ, ಬೆರಿತಾರೆ. ಅವ್ರೊಬ್ಬರು ವೀರಶೈವ ಅನ್ಕೋತಾರೆ, ತಿಥಿ ಆಗುತ್ತೆ, ಅವೆಲ್ಲ ಯಾವುದೊಬ್ಬನ ಸುಡ್ತಾರೆ, ಒಬ್ಬನ ಹುಗಿತಾರ, ಇವೆಲ್ಲ ನಡೆಯುವಂಥ ಒಬ್ಬಲ್ಲ. ನಮ್ಮ ದಾಟ ಹುಗಿತಾರೆ, ಇವ್ರು ಬೇರೆ, ನಮ್ಮ ಸುಡ್ತಾರೆ, ಹಿಂಗೆ ನಾವು ಪದ್ಧತಿ ಹೆಂಗೈತಿ ಇವ್ರ ಪದ್ಧತಿ ಹಿಂಗೆ. ನೋಡ್ರಿ, ಜಗದಲ್ಲಿ ಯಾವುದೇ ಧರ್ಮದವ್ರು ಇರಲಿ, ಇವತ್ತು ಬರೀ ಕೇವಲ ಹಿಂದೂ ಒಂದಲ್ಲ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಮ್ರು ಇರಲಿ ಅಥವಾ ಜೈನ್ ಇರಲಿ, ಅಂತರ ಯಾರನ್ನೂ ಹುಗಿಯೋದಿಲ್ಲ, ಅಂತರ ಯಾರನ್ನೂ ತೀರಿಸೋದಿಲ್ಲ, ಸುಡುವುದಿಲ್ಲ. ಅದು ಭೂಮ್ಯಾಗ ಆಗ್ಬೇಕು. ಅದನ್ನ ತೊಗೊಂಡು ಜಾಡಕ್ಕೆ ಬಿಡಿದ್ರೆ ಏನಾಗ್ತದ್ರಿ? ಆಯ್ತು ಹೆಂಗೆ ಮಾಡು, ಹೊಂದಾಣಿಕೆ ಲೈಫು. ಬಡದಾಡಿಗೆ ಬಿಡ್ತಿರಲಿ, ಯುದ್ಧ ಮಾಡೋರ ಪ್ರತಿ ನಾನು ಹಿಂದೂ ಶ್ರೇಷ್ಠ, ನಾನು ಮುಸಲ್ಮಾನ ಶ್ರೇಷ್ಠ, ನಾನು ಕ್ರಿಶ್ಚಿಯನ್ ಶ್ರೇಷ್ಠ, ಯಾಕ್ರಿ ಬಡದಾಡ್ತೀರಿ? ಗಾಂಧಿ ಅಂತ ಬಯಸ್ತಾ ಇದ್ರು, ಬಡದಾಡ್ ಬೇಡಪ್ಪ, ಎಲ್ಲ ಸಮಾನ ಅಂತೇಳಿ. ಅದಕ್ಕೆ ಅವರು ಒಂದು ತಮ್ಮ ಕೀರ್ತನದಲ್ಲಿ ಹೇಳ್ಕೊಳ್ತಾರೆ, ರಾಮ್ ರಹೀಮ್ ಒಂದು ಅಂತೇಳಿ ಗಾಂಧಿಯವರು. ಯಾಕೆ ಬಡದಾರ್ ಸರ್, ಇತಿಹಾಸದಾಗ ನೀವು ಭಾಳ ಹೇಳ್ತಾರೆ. ಒಂದು ಕಡೆ ಇವರು ಅಲ್ಲಂಪ್ರಭುಗಳು ಹೇಳ್ತಾರೆ, ಹೆಣ್ಣಿಗಾಗಿ ಸತ್ತವರು ಕೋಟಿ ಜನ, ಮಣ್ಣಿಗಾಗಿ ಸತ್ತವರು ಕೋಟಿ ಜನ, ನಿನಗಾಗಿ ಸತ್ತವರು ನಾಕಾಣೆ ವಹಿಸೋಣ ಅಂತೇಳಿ. ಆದ್ರೆ ಇವತ್ತ ಯುದ್ಧಗಳ ನಡೆದ ಧರ್ಮದ ಹೆಸರಿನಲ್ಲೇ. ಹೌದು, ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ 200 ವರ್ಷ ಹೋದ್ರಿ. ಹೌದು, ಏನಿದ ಮೊನ್ನೆ ನೋಡಿದ್ರಿ ನಾವು, ಇದು ಮುಸಲ್ಮಾನರಲ್ಲೇ ಶಿಯಾ ಸುನ್ನಿ, ನಮ್ಮ ಇದು ಯಾವುದು ಇರಾನ್ ಮತ್ತು ಇರಾಕ್ 15 ವರ್ಷ ಕಡಿ ಕಲ್ಕಲ್ ಹೋಗೋದೇನ್ರಿ. ಎಷ್ಟು ಸತ್ತಿಲ್ಲ ಧರ್ಮದ ಹೆಸರಿನಲ್ಲ. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ ರಗಳಾಗಿದ್ದಾವೆ ಯುದ್ಧಗಳು ಧರ್ಮದ ಹೆಸರಿನಲ್ಲೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೋಡ್ರಿ, ಮನ್ ಶುರು ಆಗ್ತದ ಈ ಮೊದಲದಾಗೆ ಬ್ರಾಹ್ಮಣರಲ್ಲಿ ನಾವು ವಿಚಾರ ಮಾಡುವಂಥದ್ದು. ವೈಷ್ಣವ ಬ್ರಾಹ್ಮಣ, ಶೈವ ಬ್ರಾಹ್ಮಣ, ಮುಂದೆ ಅಯ್ಯಂಗಾರ ಬ್ರಾಹ್ಮಣ, ಇವರೆಲ್ಲ ನಡೆದ. ಇವ್ರ ನನಗೆ ಯುದ್ಧ. ಆಮೇಲೆ ಜೈನರು ಮತ್ತು ಬ್ರಾಹ್ಮಣರಿಗೆ ಯುದ್ಧ. ಇಲ್ಲಿ ನೋಡಿ, ಕನ್ನಡ ಹೋಗ್ರು ಜೈನರ ಬಸ್ತಿಗಳು ಎಲ್ಲರೂ ಈಗ ರಾಮಲಿಂಗೇಶ್ವರ ಗುಡಿಗೆ ಏನದು ಜೈನರ ಬಸ್ತಿ ಅಂದ್ರೆ ಯುದ್ಧ. ಹಂಗೆ ಧರ್ಮದಿಂದ ಯುದ್ಧ ನಿರಂತರ ಆಗ್ತಾ ಬಂದಿದ್ದಾವ್ರಿ. ಎಲ್ಲ ಬರೀ ಧರ್ಮಕ್ಕಾಗಿ ಬಡದಾಡಿದ್ದಾರೆ. ನಮ್ಮನ್ನ ಅವಶ್ಯಕತೆ ಬಡದಾಡಲಿ ಇಲ್ಲ ಅಂತಲ್ಲ, ಇದು ಧರ್ಮ ಒಂದು ಕಲ್ಪನೆ. ಇಲ್ಲಿವರೆಗೂ ನಾವು ಒಳ್ಳೆಯವರಾಗಿರ್ಬೇಕ್ರಿ, ಸಜ್ಜನರು ಇರ್ಬೇಕ್ರಿ, ಹಾಗೆ ಎಲ್ಲ ಮಾತಾಡಿದ್ವಿ ನಾವು. ಧರ್ಮ ಶ್ರೇಷ್ಠ ಕಲಿಸ್ತದೆ. ಯಾವಾಗ ವೀರ ಶ್ರೇಷ್ಠ ಬಂತು, ನಾವು ಶ್ರೇಷ್ಠ. ಲಿಂಗಾಯತ ಬಂತು, ನಾವು ಶ್ರೇಷ್ಠ. ಹಿಂದೂ ಬಂತು, ನಾವು ಶ್ರೇಷ್ಠ. ಮುಸಲ್ಮಾನರು ಬಂದು ನಾವು
ಮುಸಲ್ಮಾನರಲ್ಲೂ ಅದ ಮಾತು ಫಂಡಮೆಂಟಲಿಸ್ಟ್ ಇದ್ದಾರೆ. ಈ ಫಂಡಮೆಂಟಲಿಸ್ಟ್ ಎಲ್ಲ ಧರ್ಮದ ಹೇಳ್ತಾನೆ ಇದನ್ನು, ಎಲ್ಲರಲ್ಲೂ ಅದಾರೆ ಫಂಡಮೆಂಟಲಿಸ್ಟ್. ನಮ್ಮದು ಧರ್ಮ ಶ್ರೇಷ್ಠ ಉಳಿದವ್ರು ಕನಿಷ್ಠ, ಇದರಿಂದ ಇದುಗಳು ಹೇಗುಗಳು ಮತ್ತೆ ಅದಕ್ಕಲ್ಲ, ಇದಕ್ಕಾಗಿ ಕೋಟಿ ಜನ ಹೋಗಿದ್ದಾರೆ. ಸರ್, ವೀರಶೈವ ಲಿಂಗಾಯತರ ಹೆಸರು ಹೇಳಿ ಹಿಂದೂಗಳಲ್ಲಿ ಒಡಕು ಹುಟ್ಟಿಸುತ್ತಿರುವವರು ಯಾರು? ಲಾಭ ಮಾಡ್ಕೊಳ್ಳೋವ್ರಿ, ನಮ್ಗೆ ಯಾರು ಹಾಕ್ಬೇಕಾದ್ರೆ ಎಲ್ಲ ಒಳಗೆ ಹುಟ್ಟಿಸ್ತಾರೆ ಎದ್ಕೊಳ್ಳೋರ. ಅವ್ರು ನೀವು ಪ್ರಧಾನದಲ್ಲಿ ನೀವು ಹೊಸರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ, ರೈತರ ಬೆಲೆ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ, ನಮ್ಮ ಬೆಳೆಗಳಿಗೆ ರೇಟ್ ಬರಲಿ ಪ್ರಶ್ನೆ ಮಾಡೋದಿಲ್ಲ, ಎಜುಕೇಶನ್ ಬರಲಿ ಅಂತ ಪ್ರಶ್ನೆ ಮಾಡೋದಿಲ್ಲ, ಎಲ್ಲರಿಗೂ ಆರೋಗ್ಯ ಪ್ರಶ್ನೆ ಮಾಡೋದಿಲ್ಲ. ನಮ್ದು 50 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗ್ತಾರೆ ಈ ಮೋದಿ ಸಾಹುಕಾರರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹುಕಾರ ಅಂತ ನಾವು ನಮ್ಮ ಕಡೆ ಟ್ಯಾಕ್ಸ್ ತೊಗೊಂಡು ಆರಾಮ್ ಚೈನಿ ನೋಡ್ರಿ. ಮೋದಿ ಅವ್ರ ಗಾಡಿಗಳು ಹಿಂದೆ ಗಾಡಿಗಳು ಎಷ್ಟು ಕಿಮ್ಮತ್ತು ನಾವು ವಿಮಾನಗಳು ಹಿಂದೆ ವಿಮಾನಗಳು ಮಾಡಲಿ, ಪ್ರೊಟೆಕ್ಷನ್ ಇರಲಿ, ಪ್ರೋಟೋಕಾಲ್ ಬೇರೆ ಇರಲಿ. ನಾವು ಅಮೇರಿಕದಲ್ಲಿ ಶ್ರೀಮಂತರೇನ್ರಿ? US ಶ್ರೀಮಂತರೇನು ಇಲ್ಲ ಅಲ್ಲ ಸರ್. ನಾ ಯಾಕೆ ಪ್ರಶ್ನೆ ಮಾಡ್ತಾರೆ? ಇದು ತಮ್ಮ ಲಾಭಕ್ಕಾಗಿ ಕೇರಳ ಹಿಂದುತ್ವ ಮತ್ತೇನಾದ್ರು ಜಗಳ ಹೊಡಿದೇವಲ್ಲ ಮುಸಲ್ಮಾನರು. ಅಲ್ಲ ಸರ್, ಇದೇ ಬೇಕಪ್ಪ ನೀವು ಅಡ್ಡಾಡ್ರಿ ಹೋಗಲ್ಲ. ಅದೊಂದು ಚರ್ಚೆ ಬೇರೆ. ನಾನು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಯ್ತು, ಇಂದಿರಾ ಗಾಂಧಿ ಅವ್ರ ಹತ್ಯೆ, ಅದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಅಮೇರಿಕಾದವ್ರಿಗೆ ಏನು ಖರ್ಚು ಮಾಡೋದು ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ನಮಗಿಲ್ಲ. ಇದು ಖರ್ಚು ಮುಗಿಸ್ಬಿಡ್ತೀನಿ ಅದನ್ನ. ಇಷ್ಟು ದುಡ್ಡನ್ನ ಅಲ್ಲಿ ಖರ್ಚು ಮಾಡೋದನ್ನ ಇಲ್ಲಿ 15 to 20% ಶಿಕ್ಷಣಕ್ಕೆ ಖರ್ಚು ಮಾಡೋದಲ್ಲ, ಧರ್ಮದ ಮೇಲೆ ಖರ್ಚು ಮಾಡ್ತಾರಲ್ಲ. ಧರ್ಮದ ಮೇಲೆ ಧರ್ಮದಲ್ಲಿ ಖರ್ಚು ಮಾಡೋದಿಲ್ಲ ಅವರು. ಧರ್ಮದಿಂದ ದುಡ್ಡು ಕೂಡಿಸ್ಕೊಳ್ತಾರೆ, ಅಲ್ಲಿ ಏನಪ್ಪ ಅಂತ ದುಡ್ಡು ಹಾಕೊಂಡು ರಾಜಕೀಯ ಮಾಡ್ಕೊಳ್ತಾರೆ. ಅಲ್ಲ ಸರ್, ಯಡಿಯೂರಪ್ಪನವರು 11 ಲಕ್ಷ 5 ಲಕ್ಷ 10 ಲಕ್ಷ 20 ಲಕ್ಷ ಮಠಮಾನ್ಯಗಳಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾತನ್ನ ಇವ್ರು ಹೇಳ್ತಾರೆ. ಕೊಟ್ಟಿದ್ದಾರೆ, ಇವರು ಸಿದ್ದರಾಮಯ್ಯ ಕೊಟ್ಟಿಲ್ಲ. ಇವರು ಮಸೀದಿಗೆ ಅಲ್ಲಿ ಇವರು ಕೊಡ್ತಿರ್ತಾರೆ, ಅಲ್ಲಿ ಕೊಟ್ಟು ಹರ್ಕೊಂತಿರ್ತಾರೆ, ಓಟ್ರು ಕೊಡ್ತಿರ್ತಾರೆ, ಓಟ್ ಬ್ಯಾಂಕ್. ಅದು ಬಂದ್ರೆ ಅಧಿಕಾರ ಬಂದ್ರೆ ನೀವು ಬೇಕಾದ್ರೆ ಟ್ಯಾಕ್ಸ್ ಬಿಟ್ಟಿರಲ್ಲ. ನಮ್ಮ ದುಡ್ಡೇ ಇಲ್ಲ, ನಮ್ಮ ಶ್ರಮದ ರೊಕ್ಕದ ಅದು ಮಾತಾಡೋಕೆ ನಮಗೆಲ್ಲರಿಗೂ ಇದೆ. ಓಕೆ ಸರ್, ಕನೇರಿ ಶ್ರೀಗಳು ಶ್ರೇಷ್ಠನೋ ನಿಜಗುಣಾನಂದ ಶ್ರೀಗಳು ಶ್ರೇಷ್ಠ? ನೋಡ್ರಿ, ಆ ಶ್ರೇಷ್ಠ ಕನಿಷ್ಠ ಬೇಡ. ಅದೇ ಸರ್, ಇವಾಗ ಬಂದಿರೋದು ಅದೇ ಮೇನು. ಇಲ್ರಿ, ನಾನ್ ಶ್ರೇಷ್ಠ ನೀನ್ ಶ್ರೇಷ್ಠ, ನೀನ್ ಶ್ರೇಷ್ಠ ಇದನ್ನೆಲ್ಲ ಹೇಳ್ತಾ ಒಬ್ಬ ಶ್ರೀಗಳ ಮರ್ಯಾದೆ ಏನಿರುತ್ತೋ ಆ ಮರ್ಯಾದೆ ಚೌಕಟ್ಟುಗಳನ್ನ, ಬೌಂಡ್ರಿಗಳನ್ನ ಹಾರೋಗ್ತಿದ್ದಾರೆ. ಈ ಮಗನಿಗೆ ಅದನ್ನೇ ಹೇಳಬೇಕು, ಇಂಥ ಮಕ್ಕಳಿಗೆ ಇದನ್ನೇ ಹೇಳಬೇಕು ಅನ್ನೋಂಥ ಮಾತುಗಳು ಬರುತ್ತೆ. ಇವರನ್ನ ಕೇಳುವಂಥವ್ರು ಯಾರು? ಪ್ರಜೆಗಳು, ಭಕ್ತರು ಅಲ್ವಾ ಸರ್? ಮಾತುಗಳಾವು ಕೇಳೋದು ತಪ್ಪು. ಇವತ್ತು ಕನೇರಿ ಶ್ರೀ ಅವ್ರು ಮಾತಾಡಲಿ ಅಥವಾ ನಮ್ಮ ನಿಜಗುಣಾನಂದ ಸ್ವಾಮಿಗಳು ಮಾತಾಡಲಿ, ಅವ್ರ ಹಿಂದಂತ ರಾಜಕಾರಣಿಗಳು ಮಾತಾಡಲಿ, ಆ ಮತ್ತೆ ನಿಜಗುಣಾನಂದ ಶ್ರೀಗಳು ಕೂಡ ಬಾಯಿ ಹರಿದು ಬಿಟ್ಟು ಮಾತಾಡ್ತಾನೆ ಇರ್ತಾರೆ. ನಾನು ಕನೇರಿ ಶ್ರೀಗಳದ್ದು ಅಷ್ಟೇ ಹೇಳ್ತಾ ಇಲ್ಲ, ನಾನಿಲ್ಲಿ ಅವರನ್ನ ಫಾಲೋ ಮಾಡ್ತಿರ್ತಕ್ಕಂಥ ಜನತೆ ಇದೆ, ಭಕ್ತರಿದ್ದಾರೆ. ಸೊ ಆ ಟೈಪ್ ಲ್ಯಾಂಗ್ವೇಜ್ಗಳು ಬೇಕಾ? ಅದು ಅವಶ್ಯ ಇಲ್ರಿ. ಯಾರು ಕನೇರಿಯವ್ರು ಮಾತಾಡಲಿ, ಅವ್ರು ಮಾತಾಡಲಿ, ಗದಗ ಶ್ರೀಯವ್ರು ಮಾತಾಡಲಿ, ಅಥವಾ ಇನ್ನೊಬ್ಬರು ಯಾರು ಶ್ರೀಗಳು ಮಾತಾಡಲಿ, ಅವ್ರು ಏನು ನಮಗೆ ಹೇಳಲಿಕ್ಕೆ ಹೋಗಿದ್ದಾರೆ? ಧರ್ಮವನ್ನು ಕಲಿಸೋದು, ಅದು ಸರಿಯಾಗಿ ಹೋಗ್ರಿ. ಧರ್ಮದ ನಿಜವಾದ ಅರ್ಥ ದಾರಿ ತೋರ್ಸಕ್ಕೆ ಕೂತಿದ್ರು ಮಾರ್ಗದರ್ಶಕರು. ಅದು ಕೂಡ ದಯದಿಂದ ಹೋಗ್ರಿ. ಅಲ್ಲಿ ಟೀಕೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಬ್ರು ಕನಿಷ್ಠ ನಾವು ಹೆಚ್ಚು ಅನ್ನುವಂಥದ್ದಲ್ಲ. ಅದು ಕನೇರಿಯವರು ಅದಕ್ಕೆ ಭಾಗಿ, ನಿಜಗುಣಾನಂದವರು ಭಾಗಿ, ಗದಗ ಶ್ರೀಯವರು ಭಾಗಿ, ಯಾರಾದರೂ ಭಾಗಿನ ಅವರೆಲ್ಲರೂ. ನಿಮ್ಮದು ಯಾಕೆ ಧರ್ಮ ಶ್ರೇಷ್ಠ? ಲಿಂಗಾಯತ ಯಾಕೆ ಶ್ರೇಷ್ಠ? ವೀರಶೈವ ಯಾಕೆ ಕನಿಷ್ಠ? ವೀರಶೈವ ಯಾಕೆ ಶ್ರೇಷ್ಠ? ಲಿಂಗಾಯತ ಯಾಕೆ ಕನಿಷ್ಠ? ಹಿಂದೂ ಯಾಕೆ ಶ್ರೇಷ್ಠ? ಮುಸಲ್ಮಾನ ಯಾಕೆ ಕನಿಷ್ಠ? ಸರಿ, ಇವರು ವೀರಶೈವ ಲಿಂಗಾಯತ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನೂ ಒಂದು ಮಾತು, ಯತ್ನಾಳ್ ಅವರು ಕೂಡ ಈ ಮಾತನ್ನು ಹೇಳ್ತಾರೆ. ಆಲ್ಮೋಸ್ಟ್ ಆಲು ವೀರಶೈವರು ಪಂಚಪೀಠದ ಅಧೀನದಲ್ಲಿ ಇರ್ತಾರೆ ಅಲ್ವಾ? ಆಮೇಲೆ ಲಿಂಗಾಯತರು ವಿರಕ್ತ ಮಠಗಳ ಅಧೀನದಲ್ಲಿ ಇರ್ತಾರೆ. ಬಟ್ ಅದರ ಶ್ರೀಗಳು ಆಲ್ಮೋಸ್ಟ್ ಆಲ್ ಏನು ಎಲ್ಲರೂ ಬೈದಾಡದ ಹೋಗಿಸ್ಬಿಟ್ರಿ ಸರ್, ಅದು ಬೇಡ. ಎಲ್ಲರೂ ಕೂಡ ಏನಂತೀರ ನೀವು, ಪಂಚಪೀಠದ, ಅದು ವೀರಶೈವ ಪಂಚಪೀಠದ ಸ್ವಾಮಿಗಳೇ ಆದ್ರೆ ಸ್ವಾಮಿಗಳಾಗ್ತಾರೆ. ಬೇರೆ ಜಾತಿಯವರು ಯಾರು ಕೂಡ, ಅಂದ್ರೆ ಲಿಂಗಾಯತರಲ್ಲಿ ಉಪಜಾತಿಗಳು ಇವೆ, ಅವ್ರು ಯಾರು ಅಲ್ಲಿ ಸ್ವಾಮಿಗಳಾಗಲ್ಲ, ಜಂಗಮರೇ ಆಗೋದು. ಜಂಗಮರು ಯಂಗಪ್ಪ ಅದು ಕೂಡ ವೀರಶೈವ ಪದ್ಧತಿಯಿಂದ ಬಂದವರು. ಅಲ್ಲಿ ಏನಂತೀರ ನೀವು, ಅಭಿಷೇಕದ ಪದ್ಧತಿ ಐತೆ, ಹೋಮ ಹವನದ ಪದ್ಧತಿಗಳೈತೆ. ಇವ್ರು ಹೆಂಗೆ ವಿರಕ್ತ ಮಠಗಳಿಗೆ ಸ್ವಾಮಿಗಳಾಗ್ತಾರೆ? ಇದು ಮುಖ್ಯ ಪ್ರಶ್ನೆ ಸರ್. ಇದು ಅಂದರೆ ಇವರು ಯಾರು, ಯತ್ನಾಳ್ ಅವರು ಓಪನ್ ಆಗಿ ಕೇಳಿರೋದು ಇದು ಮಾತಿದು. ಇಲ್ಲೇ ಎರಡೂ ಒಂದ ಅಂತ ಹೇಳೋಸವಾಗಿ ಅವರು ಪ್ರಯೋಗ ಮಾಡಿದ್ದಾರೆ. ಅದನ್ನು
ವೀರಶೈವರು ಲಿಂಗಾಯತರು ಬಂದು ನೀವು ಇಲ್ಲಿಗೆ ಹೋಗಬೇಡ ಅವ್ರು ಟೀಕಾ ಮಾಡಿಸೋ ಅದನ್ನು ಬಯಸ್ತಾ ಇದ್ದಾರೆ. ಆದರೆ ಈ ವಚನ ನಾನು ನಿಮಗೆ ಒಂದು ಹೇಳಿದ್ದೆ ಹಿಂದಿನ ಎಪಿಸೋಡಲ್ಲ, ಈ ವಿಚಾರಧಾರೆಯ ಲಿಂಗಾಯತರು ಅಲ್ಲ ಅವರು, ಬಸವಣ್ಣವರು ನೀವು ಲಿಂಗಾಯತ ಕಟ್ಟಿ ಹಾಕಕ್ಕೆ ಹೋಗ್ಬಾರ್ದು. ಹೊಸ ವೇ ಆಫ್ ಲೈಫ್ ವೇ ಆಫ್ ಲೈಫ್ ಅದು ಹಿಂದೂ ಧರ್ಮದಲ್ಲಿ ಅಲ್ಲ. ಚಾರ್ವಾಕ ನಮ್ಮಲ್ಲಿದ್ದಾರೆ, ಆ ಚಾರ್ವಾಕ ಮತ್ತು ದೇವರು ನಮ್ಮನ್ನು ನಂಬಿಕೊಂಡು ಬದುಕುವಂಥ ಒಂದು ಹೊಸ ವಿಧಾನವನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ಇವತ್ತೇನಾಗ್ಯದಪ್ಪ ಅಂತಂದರೆ ಇದರಿಂದಾಗಿ ನಮ್ಮ ಹಿಂದೂಗಳು ಒಳಗಾಗ್ತದೆ, ನಮ್ಗೆ ಓಟ್ ಕಡಿಮೆ ಆಗ್ತದೆ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇರ್ತಾರೆ ಅವರು ಯತ್ನಾಳ. ಅದೇ ಕಾಲಕ್ಕೆ ಮಠಾಧೀಶರು ಸಹಿತ ಏನಾಗ್ಯದಪ್ಪ ಅಂದರೆ ಭಕ್ತರು ನಮಗೆ ಕಡಿಮೆ ಆಗ್ತಾರೆ, ಸಂಖ್ಯೆ ಹೆಚ್ಚಾದ್ರೆ ನಾವು ಆರಾಮಾಗಿರ್ಬೋದು ಅನ್ನುವಂಥದ್ದು ಸ್ವಾಮೀಜಿಗಳಂದ್ರೂ ಸಹಿತ ತರಕೊಳ್ತಾವೆ. ಯಾಕಪ್ಪ ಅಂದ್ರೆ ನೋಡ್ರಿ, ಈ ದೇಶದಲ್ಲಿ ಹೆಂಗದಪ್ಪ ಅಂದ್ರೆ ಇನ್ನೊಬ್ರು ದುಡಿ ಅಂತ ಹೇಳ್ತಾರಲ್ಲ, ಬೋಧನೆ ಮಾಡೋರು ಭಾಳ ಇದ್ದಾರೆ, ಸ್ವತಃ ದುಡಿಯೋರಿಲ್ಲ. ಇವೆಲ್ಲ ಸಿದ್ಧಾಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲ ಆರ್ಟಿಸ್ಟ್ಗಳನ್ನೆಲ್ಲ ನಾವು ನೋಡ್ಕೊಂತ ಹೋದ್ರೆ ಯಾವ್ದು ವಿರಕ್ತ ಮಠದ ಸ್ವಾಮೀಜಿಗಳ ವಿಶೇಷವಾಗಿ ಜಂಗಮಲ್ಲಿ ಇರ್ತಾರೆ, ಮಠ ಆ ಮಠ ಅಂತ ಇರ್ತಾರೆ, ಉದ್ಯೋಗ ಮಾಡೋದು ಬಂದಿರ್ತಾರೆ ಮೊದಲಿಂದ ಪರಂಪರೆ ಮುಂದುವರ್ಸಿ ಹೋಗ್ಲಿಕ್ಕೆ ಮಾಡ್ತಾರಿಲ್ಲ ಅಂತಾರೆ. ಅಷ್ಟೇ ಅರ್ಥ ಅದು ಮಾಡಿ ಬೆಳೆಸೋದ್ರೆ ಏನಿಲ್ಲ. ಹಾಗಂತ ಕೂಡ ಜಂಗಮರ ಇಲ್ಲಿ ಹೆಡ್ ಆಗ್ತಾರೆ, ಅದಕ್ಕೆ ಅವರು ವೀರಶೈವರ ಇರ್ಬೋದಿಲ್ಲ ಅಂತಲ್ಲ. ಯಾಕಂದ್ರೆ ನಾವು ಭಾರತೀಯರಿ ಮೊದಲ ಸಂಸ್ಕೃತಿ ನಮ್ಮ ಒಂದು ತಳಕ್ಕೆ ಹಾಕೊಂಡಿದ್ದಾವೆ. ನಾವು ಬೇಡದನ್ನು ಬಿಡ್ತೀವಿ, ಬೇಕಾದ್ರೆ ಹಿಡ್ಕೋತೀವಿ. ನಾವು ಈಗ ಲಿಂಗಾಯತರಲ್ಲಿ ಹುಗಿ ಪದ್ಧತಿಗಳು ನಾವು ಹಾಕ್ಕೊಂಡಿವಿ, ಅದನ್ನು ರೋಗ ಆಗಿಸತ್ತೆ ನಾವು ಸುಡ್ತಾರೆ ಅದನ್ನು. ಅವುಗಳ ಹೌದು ಪಾಸ್ ಪರಂಪರೆ ಐತಿ ಎಲ್ಲಾದ್ರೂ ಇಲ್ಲದ್ರೆ ಹೆಂಗೆ ಮುಸಲ್ಮಾನರು ಹುಗಿ ಪದ್ಧತಿ ಐತಿ, ಅವ್ರು ಲಿಂಗಾಯತರ ಇಲ್ಲ. ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀರಪ್ಪ, ಅವ್ರ ನಂಬಿಕೆಗಳು, ಧರ್ಮದ ನಂಬಿಕೆ, ಆ ನಂಬಿಕೆ ಏನೇನು ಹೋಗ್ಬೇಕು, ಮೂಢನಂಬಿಕೆ ಆಗಬಾರ್ದು. ಇದು ಮೂಢನಂಬಿಕೆ ಮಾಡ್ತಾ ಇದ್ದೀರಿ ನೀವೆಲ್ಲರೂ. ಅದನ್ನು ಸನಾತನಿ ಅಂದ್ರೆ ಹಿಂಗೆ ಇರ್ತಾನೆ ದೈವ ಪೂಜೆ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾ ನೀವೇನು ಮಾಡ್ತಾ ಇದ್ದೀರ, ಅದನ್ನು ಎಲ್ಲರೂ ಕುಡ್ಕೊಂಡು ಸಂಪ್ರದಾಯವಾದಿಗಳು ಮಾಡ್ತಾಯಿದ್ರಿ. ಹೀಗಾಗಿ ಇಲ್ಲಿ ವಿಚಾರವಾದಿಗಳು ಸಹ ಸುಟ್ಟೋದು ಕಷ್ಟ ಆಗೈತಿ. ಗೌರಿ ಲಂಕೇಶ್ ಅಂತ ವಿಚಾರವಾದಿ ಹೆಣ್ಣುಮಗಳ ಕೊಲೆ ಆಯಿತು, ಎಂ ಕಲಬುರ್ಗಿ ಅವ್ರ ಕೊಲೆ ಆಯಿತು, ಅಲ್ಲಿ ಪನ್ಸಾರೆ ಅವ್ರ ಕೊಲೆ ಆಯಿತು. ಹಾಂ, ಈಗ ಇನ್ನೊಬ್ರು ಬಂತು ಅವರು ಕೊಲೆ ಆಯಿತು, ಇನ್ನೊಬ್ರು ಹೆಸರು ನೆನಪಾಗ್ತಾ ಇಲ್ಲ ನನಗೆ. ಇಲ್ಲ ಸರ್, ಅಂದ್ರೆ ನಾ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಅದನ್ನು ಸಂಪ್ರದಾಯ ಮಾಡಬೇಡ್ರಪ್ಪ. ಅದಕ್ಕೆ ಮುಖ್ಯ ಅಂದ್ರೆ ಬದುಕಬೇಕಾಯ್ತು. ನಾವು ವಾದಗಳಿಗೆ ತೆಗೆದು ಬಿಡೋದು ಆ ಒಂದು ಪದ್ಧತಿ ಹೋಗ್ಬೇಕು ಅಷ್ಟೇ. ಯಾಕೆ ಅವ್ರು ಇರಲ್ಲ ಸರ್, ಇವರೇ ತಿಳ್ಕೊಂಡಿದ್ದಾರೆ. ಅದನ್ನು ನಾವು ಕ್ಲಿಯರ್ ಮಾಡಿದ್ವಿ ಅಂದರೆ ಕಟ್ ಮಾಡಿ ಕೊಂದು ಹೋಗ್ಬೇಕಪ್ಪ ಅಂದ್ರೆ ನಾವು ಸತ್ತು ಹೋಗ್ಬಿಡ್ತದೆ ಅಂತೇಳಿ ಗಾದಿನ ಕೊಲೆ ಮಾಡಿದ್ರು. ಅವ್ರ ವಿಚಾರ ಸತ್ತು ಇಲ್ರಿ. ಆದ್ರೂ ಕೂಡ ಗೌರಿ ಲಂಕೇಶ್ ಅವ್ರ ಹತ್ಯೆ ಆದ ತಕ್ಷಣ ಗೌರಿ ಲಂಕೇಶದ ವಿಚಾರ ಬಂದಾಯ್ತಲ್ಲಪ್ಪ. ಆದರೂ ಇನ್ನೊಂದು ಮತ್ತೆ ಹೇಳ್ತಾ ಇದ್ದೆ, ಆ ಮತ್ತೆ ಬೇರೆ ಅದು ನಿಲ್ಲುವುದಿಲ್ಲ. ಇವತ್ತು ಜಗದಲ್ಲೇ ಫಸ್ಟ್ ಏನಿತ್ತು ಕ್ರಿಶ್ಚಿಯನ್ಸ್ ಇದ್ದರು, ಸೆಕೆಂಡ್ ಯಾರಿದ್ರು ಮುಸ್ಲಿಮರಿದ್ರು ಅಥವಾ ಇಸ್ಲಾಂ ಧರ್ಮ, ಮೂರನೇದು ಹಿಂದೂ ಧರ್ಮ. ಇವತ್ತು ಮೂರನೇದು ಚಾರ್ವಾಕರಾಗಿದ್ದಾರೆ, ದೇವರ ನಂಬಿಕೆಯ ಜನ ಆಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ಚಿಂತಕರಾಗಿದ್ದಾರೆ, ಮೂರನೇ ನಂಬರ್. ಇನ್ನು ಮುಂದಿನದಲ್ಲೂ ಇದು ಕಡಿಮೆ ಆಗಿ ಹೋಗ್ಬಿಡ್ತಾವೆ. ಇಲ್ಲಿ ತನಕ ವಿಜ್ಞಾನ ಎಲ್ಲರೂ ಹಬ್ಬಕ್ಕೆ ಹೋಗ್ತದನೋ ಮತ್ತು ಹಬ್ಬದಲ್ಲರೂ ವಿಜ್ಞಾನನ ತಡೆಯಾಗಿ ಯಾರಿಗೂ ಸಾಧ್ಯ ಇಲ್ಲ. ನಮ್ಮಲ್ಲಿ ಈ ಸ್ವಾಮೀಜಿಗಳಿಗಿಂತಲೂ ಇನ್ನೊಬ್ರಿಗಿಂತಲೂ ಹೆಚ್ಚು ಬದಲಾವಣೆ ಮಾಡಿದ್ದು ಇಲ್ಲಿ ಒಂದು ಬದಲಾವಣೆ ಮೂಲ ಕಾರಣ ಇಲ್ಲಿ ಹೋಟೆಲ್ಗಳು, ಇಲ್ಲಿ ರೈಲ್ವೆಗಳು, ಇಲ್ಲಿ ಸಾರಿಗೆಗಳು, ಇವು ಇಲ್ಲಿ ಮಡಿಯನ್ನು ಹಾಳು ಮಾಡಿದ್ದು, ಇಲ್ಲಿ ಜಾತಿ ಪದ್ಧತಿನ ಹಾಳು ಮಾಡಿದ್ದು, ಎಲ್ಲ ಹಾಳು ಮಾಡಿದ್ದು. ಇವಾಗ ಚಾದಲ್ಲಿ ಹೋಗ್ತಪ್ಪ, ಯಾವ ಕೊಡ್ತಾವನು ಏನು ಮಾಡಿದ್ರೆ ನಾವು ನೋಡಲಿಕ್ಕೆ ಹೋಗೋದು ತೊಂದರೆ ಬಿಟ್ಟಿರ್ತಾರೆ. ಹೌದು, ಇದು ನಮ್ಮ ಜಾತಿಯ ವಿನಾಶಕ್ಕೆ ದೊಡ್ಡ ಕಾರಣ ಹೋಟೆಲ್ಗಳು. ರೈಲ್ವೆಗಳು ನೀವು ಬಾಜು ಹೋಗ್ತಾನೆ ಗೊತ್ತವ್ರು, ಯಾರೋ ಹೋಗ್ತಿರ್ತಾರೆ, ನಾವು ಹೋಗ್ತಿರ್ತೀವಿ, ಅಲ್ಲೂ ಕಡಿಮೆ ಆಗ್ತಾ ಹೋಗ್ತೀವಿ. ಹೇಳೋ ಉದ್ದೇಶ ಒಂದೇ ಇಲ್ಲ. ವೈಜ್ಞಾನಿಕತೆ ಮತ್ತು ಇವತ್ತಿನ ಪ್ರಗತಿ ಬದಲು ಮಾಡ್ತದೆ. ಇವತ್ತು ನಾವು ಎಷ್ಟೋ ತಡಿಬೇಕಂತ ಮಾಡ್ತಾಯಿದ್ವಿ, ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಇವನ್ನೆಲ್ಲ ಒಂದು ಅಂತೇಳಿ ಅದು ಒಂದು ಪ್ರಶ್ನೆ ಇಲ್ಲ. ನಾವು ಅದನ್ನು ಬಯಸಲೂಬಾರ್ದು, ಅದನ್ನು ಚಿಕ್ಕಾಟಿ ಬೇಡಾಗಿದೆ ನಮ್ಗೆ ಇಷ್ಟ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಶಿಯಾಸುನೇನು ಬೇರೆ ಇಲ್ರಿ, ಒಬ್ರು ನಿಂತು ನಮಾಜ್ ಮಾಡ್ತಾರೆ, ಒಬ್ರು ಡಬ್ಬಿಂದ ತಮ್ಸ ಮಾಡ್ತಾರೆ, ಅವರು ಬಡದಾಡಿ ಸತ್ತರು. ಈ ಮೂಲಭೂತವಾದಿತನ ನಮ್ಮಲ್ಲಿ ಹಿಂದೂಗಳಲ್ಲಿಯೂ ಅದ, ಇಸ್ಲಾಮಿಸ್ಟರಲ್ಲೂ ಅದ, ಜೈನರಲ್ಲೂ ಅದ. ಜೈನರು ಕಡಿಮೆ ಅಷ್ಟೇ ಬುದ್ಧಿವಂತರಿದ್ದರು, ವ್ಯಾಪಾರಿಗಳಿದ್ದಾರೆ, ಹೆಚ್ಚಾಗಕ್ಕೆ ಹೋಗುದಿಲ್ಲ ಅವರು. ದಿಗಂಬರ ಜೈನರು, ಶ್ವೇತಾಂಬರ ಜೈನ ಅವ್ರಲ್ಲೂ ಅದಾವ. ಮತ್ತೆ ಬೌದ್ಧ ಧರ್ಮದಲ್ಲಿ ಹೀನ ಮಹಾಯಾನ ಅದಾವ, ಇಸ್ಲಾಂದಲ್ಲೂ ಅದಾಯ್ತು. ಮತ್ತು ಸಣ್ಣ ಸಣ್ಣ ಜನಾಂಗೀಯ ಪಂಗಡಗಳು ಅದಾವ, ಶೇಖ್ ಸೈಯದ್, ಮೊಘಲ್, ಪಠಾಣ್, ಪಿಂಜಾರ್, ಅವ್ರಲ್ಲೂ ಇದಾವ, ಭೋಜ್ಗಾರ್ ಹಾಗೆ ಅಂತೆಲ್ಲ ಬರ್ತಾರೆ. ಸರ್, ಲಿಂಗಾಯತರ ಕೈಯಲ್ಲಿ ಲಿಂಗ ಕೊಟ್ಟಿದ್ದು ಯಾರು ನೋಡ್ರಿ? ಲಿಂಗಾಯತರ ಕೈಯಲ್ಲಿ ಲಿಂಗ ಕೊಟ್ಟಂಥವ್ರು ಒಂದು ದೈವದ ಒಂದು ಗುಡಿಗಳಿಗೆ ಹೋಗೋಕ್ಕಿಂತಲೂ ಅವರಲ್ಲೇ ನಾವು ಏನು ಮಾಡಲಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಗುಡಿಗಳು ಹೋದ್ರೆ ಒಂದು ಪುರೋಹಿತ ಸಾಹಿತ್ಯ ಬೆಳೀತದೋ ಮತ್ತೇನು ಕಲ್ಪನೆ ಇರ್ಬೋದು. ನಮ್ಮ ಬಸವಣ್ಣವರಲ್ಲಿ ಅವ್ರದಿಂದವ್ರು ಇಷ್ಟಲಿಂಗ ಪೂಜೆಗೆ ಅನುಕೂಲ ಮಾಡಿಕೊಟ್ಟು ಅಂತೇಳಿ ಒಂದಿಷ್ಟು ಇತಿಹಾಸದಲ್ಲಿ ಬರ್ತದೆ. ಅವ್ರ ದೈವ ಅವರ ಕೈಯಲ್ಲಿ ಇರಲಿ ಅಂತೇಳಿ ನಂತರ ಅದನ್ನು ಬಿಡ್ತಾರೆ ಅವ್ರು ಬಸವಣ್ಣವರು.
ಏನು ನಿಮ್ಗೆ ಗೊತ್ತಾ ಒಂದು ಕಡೆ ಅಲ್ಲಂ ಪ್ರಭುಗಳ ವಚನ ನೀವು ಬಯಲೇನೆ ಬಿತ್ತಿ ಹಾಂ ಬಯಲೇನೆ ಬೆಳೆದು ಬಯಲಾಗಿ ಬಯಲಾಯಿತಯ್ಯ ಅನ್ನುವಂತಹ ವಚನ ಬರುತ್ತೆ. ವಚನ ಏನು ಹೇಳ್ತೈತೆ ಅದನ್ನು ಸಹಿತ ಮೀರಿ ಹೋಗಿಬಿಡ್ತಾರೆ ಅವರು. ಅಂದ್ರೆ ಈ ಇದಕ್ಕಾಗಿ ಬಿಡದಾಡೋಕ್ಕಿಂತ ದೇವತ್ವಕ್ಕೆ ಏನು ಹೇಳ್ತಾರೆ ಅಲ್ಲಿಲ್ಲ ದೇವ್ರು ನಿಮ್ಮನ್ನೆಲ್ಲ ನಿಮ್ಮ ಒಳ್ಳೆಯದಲ್ಲ ದೇವರ ಅಯ್ಯ ಅಂದರೆ ಸ್ವರ್ಗ ಎಲ್ಲವೋ ಅಂದರೆ ನರಕ ಎಂತ ಅದ್ಭುತ ವಿಚಾರ ಸರಳವಾಗಿ ಹೇಳ್ತಾ ಇದ್ದಾರೆ. ಇದು ಬದುಕು ಈ ದಾರಿ ತೋರಿಸೋದು ಧರ್ಮ. ಆ ಧರ್ಮ ಹಿಂದೆ ಹಿಂದೂರು ಅನ್ಕೊಡ್ರಿ, ಲಿಂಗಾಯತ ಅನ್ಕೊಡ್ರಿ, ವೀರಶೈವ ಅನ್ಕೊಡ್ರಿ, ಬೇಡ ಚಾರ್ವಾಕರು ಅನ್ಕೊಡ್ರಿ. ಚಾರ್ವಾಕ ಒಂದು ಧರ್ಮ. ಹೌದು, ಧರ್ಮ ಅಂದ್ರೆ ವೇ ಆಫ್ ಲೈಫ್. ಇದ್ರ ಮೊದಲು ನಾವು ಧರ್ಮದ ಅರ್ಥ ಕ್ಲಿಯರೆನ್ಸ್ ಮಾಡ್ಕೋಬೇಕು. ಅಂದಾಗ ಇದನ್ನು ಕಾಟ ಹೋಗ್ತಾವೆ. ಇದು ಬರಬೇಕಾದ್ರೆ ಹೇಳಿದೆ ನೀವು ಹೈಯರ್ ಎಜುಕೇಷನ್ ಪ್ರತಿಯೊಬ್ಬರು ಬರೋದು. ಇಲ್ಲ ನಾವು ಏನಾಗಿಬಿಡ್ತೀವಿ ಎಜುಕೇಷನ್ ಮಾಡೋದೋಗಿದ್ರೆ ಇದರ ಸತಿ ಗೊತ್ತಾಗ್ತಾರಲ್ಲ. ಅದಕ್ಕೆ ಹೈಯರ್ ಎಜುಕೇಷನ್ ಪ್ರತಿಯೊಬ್ಬ ಮಗುವಿಗೆ ಸಿಗ್ತದೆ. ಪ್ರತಿಯೊಂದು ಮಗುವಿಗೆ ಸಿಗ್ತಂದ್ರೆ ಈ ದೇಶ ಅಮೇರಿಕನ್ ಮೀರಿ ಹೋಗ್ತದೆ. ಅದನ್ನೇ ಯಾರು ಮಾಡ್ತಾ ಇಲ್ಲಲ್ಲ. ಆದರೆ ಸರ್ ಏನಪ್ಪ ಅಂತಂತಂದರೆ ಯಾವುದೇ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳು ಶೂಗಳಾಗಲಿ ಆಮೇಲೆ ಮರಳಿ ಮೊಬೈಲ್ಗಳಾಗಲಿ ಏನೇ ಆಗಲಿ ಅವ್ರದ್ದೆಲ್ಲ ಆಕ್ಸೆಸರೀಸ್ ಫಸ್ಟ್ ಕಾಪಿಗಳು ಆಲ್ಮೋಸ್ಟ್ ಆಲ್ ಎಲ್ಲ ರೆಡಿ ಆಗಿಬಿಟ್ಟಿರುತ್ತೆ ನಮ್ಮ ಇಂಡಿಯಾದಲ್ಲಿ ಅಲ್ವಾ. ಇಷ್ಟೊಂದು ಟ್ಯಾಲೆಂಟೆಡ್ ಇರುವಂತಹ ಜನರಿಗೆ ಓಕೆ ಇಷ್ಟೊಂದು ಟೆಕ್ನಾಲಜಿಕಲ್ ಆಗಲಿ ಇಲ್ಲಪ್ಪ ಅಂತಂತಂದರೆ ಬಟ್ಟೆಗಳಾಗಲಿ ಅರ್ಮಾನಿ ಸೂಟ್ಸು ಅವು ಇವು ಎಲ್ಲ ಅಂತಾರೆ. ಬಟ್ ಅದ್ರ ತಲೆ ಮೇಲೆ ಹೊಡೆದಿರುವಂತಹ ಫಸ್ಟ್ ಕಾಪಿಗಳನ್ನು ತಯಾರು ಮಾಡುವಂತಹ ಮಟೀರಿಯಲ್ ಸಿಗುತ್ತೆ ಇಲ್ಲಿ. ಅಷ್ಟು ಜನ ಇದ್ದಾರಿಲ್ಲ ಆ ದಿಶೆಯಲ್ಲಿ ಪ್ರತಿಯೊಬ್ಬಗೂ ವೈಜ್ಞಾನಿಕ ಶಿಕ್ಷಣ ಸಿಕ್ತಂದ್ರೆ ಹೈಯರ್ ಎಜುಕೇಷನ್ ಸಿಕ್ತಂದ್ರೆ ನಮ್ಮ ದೇಶ ಅಮೇರಿಕನ್ ಇವತ್ತು ಬೀಟ್ ಮಾಡೋದು. ಅಮೇರಿಕ ಮುಂದುವರೆದ ಇದಕ್ಕಾಗಿ, ಚೈನಾ ಇವತ್ತು ಮುಂದುವರಿತಾ ಇರೋದು ಇದಕ್ಕಾಗಿ. ಅಲ್ಲಿ ಧರ್ಮದ ಮೇಲೆ ಯಾರು ಮಾತಾಡೋದೇ ಇಲ್ಲ. ಅದು ಅವಶ್ಯ ರೀ. ಮನ್ಯಾಗ ಪೂಜೆ ಮಾಡ್ಕೊಡ್ರಿ, ನಿಮ್ಗೆ ಬ್ಯಾಡಲ್ಲ. ನಾವು ಬೌದ್ಧರಿಗೆ ಕರ್ಕೋಬೇಡ, ವೀರಶೈವರಿಗೆ ಕರ್ಕೋಬೇಡ, ಲಿಂಗಾಯತರಿಗೆ ಕರ್ಕೋ, ಮತ್ತೇನು ಕರ್ಕೋ. ನಾವು ಮೂಲತಃ ಮನುಷ್ಯ ತಾನೆ. ಹೌದು, ಅದಕ್ಕಾಗಿ ಬಸವಣ್ಣ ಹೇಳಿದ್ರು ದೈವೇ ಧರ್ಮದ ಮೂಲವೇ ಮನುಷ್ಯನ ಧರ್ಮ. ಈ ವಿಶಾಲತೆ ನಮ್ಮಲ್ಲಿ ಯಾವಾಗ ಬರೋದ್ರಿ? ಕುವೆಂಪು ಅವ್ರ ವಿಶಾಲತ್ವ, ವಿಶ್ವನಪ್ಪ ನಮ್ಮ ಮನೆ ಅನ್ನುವಂಥದ್ದು. ವಿಶ್ವ ಮಾನವತೆ ಎಲ್ಲಿ ಬರ್ಬೇಕು? ಎಲ್ಲಿ ಬರೋದು ಅಂದ್ರೆ ಶಿಕ್ಷಣದಾಗ ಬರೋದು. ಅವರು ಶಿಕ್ಷಣ ಪಡೆದಂತ ಆದರೆ ಇಲ್ಲಾಂದ್ರೆ ಒಬ್ಬರು ಶುದ್ಧ ಹುಟ್ಟಿದಂಥವ್ರು, ಮಕ್ಕಳಿಗೆ ಮಂತ್ರಿ ಹುಟ್ಟಿದಂಥವ್ರು ಅಲ್ಲಿ ನಶಿಸಿ ಹೋಗಿಬಿಡ್ತಿದ್ರು. ಅದಕ್ಕೆ ಶಿಕ್ಷಣ ಬೇಕಂತ ಮೇಲೆ ಹೇಳ್ತಾ ಇರೋದು. ಅಂಬೇಡ್ಕರ್ ಅವ್ರು ಹೇಳೋದು ಹೊಂಚ್ಕೊಟ್ಟಿದ್ದನ್ನು ಬಸವಣ್ಣವ್ರು ಹೇಳೋದು ಇದನ್ನು. ಅದನ್ನು ಮಹಾಮನೆ ಮಾಡಿದ್ರಲ್ಲ ಅದನ್ನು ಶಿಕ್ಷಣ ಕೊಡಿಸುವಂಥದ್ದು, ತಿಳುವಳಿಕೆ ಕೊಡಿಸುವಂಥದ್ದು, ಬರೀದು ಕಲಿಸೋದು, ಓದು ಕಲಿಸೋದು ಮಾಡಿದ್ದಾರೆ ಬಸವಣ್ಣ. ಆದರೆ ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ದು ಎಲ್ಲಿ ಲಿಂಗಾಯ ಬಸವಣ್ಣ ಹೇಳಿಲ್ಲ. ಬೌದ್ಧ ಧರ್ಮ ಸ್ಥಾಪನೆ ಮಾಡಿದ್ದು ಬುದ್ಧ ಹೇಳಿಲ್ಲ. ಹಿಂದೂ ಧರ್ಮ ಸ್ಥಾಪನೆ ಮಾಡಿ ಅಂತ ಯಾವ ಹಿಂದೂ ಧರ್ಮವನ್ನು ಸ್ಥಾಪನೆ ಮಾಡಿದಿಲ್ಲ ಅಂತ ಯಾರೂ ಹೇಳಿಲ್ಲ ಇಲ್ಲಿವರೆಗೆ. ಇದು 17ನೇ ಶತಮಾನದಾಗ ನಮಗೆ ಮತ್ತು ಮುಸ್ಲಿಮರಿಗೆ ಒಡ ಕೊಡಿಸೋಲಾಗಿ ಬ್ರಿಟಿಷರಂತ ಒಂದು ವಿಷಕಾರಿ ಶಬ್ದ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಒಂದು ವಿಷಕಾರಿ ಶಬ್ದದ ಮೇಲೆ ಚರ್ಚೆ ಆಯಿತು. ಇಲ್ಲಿ ಡೆವಲಪ್ಮೆಂಟ್ ಕುರಿತಾದಂತಹ ಮಾತುಗಳಿಲ್ಲ. ನೀನು ಶ್ರೇಷ್ಠ, ನಾನು ಶ್ರೇಷ್ಠ, ಆ ಶ್ರೀಗಳು ಶ್ರೇಷ್ಠರು, ಈ ಶ್ರೀಗಳು ಶ್ರೇಷ್ಠರು, ಅದು ಇದು ಎಲ್ಲರೂ ತಮ್ಮದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಆಲ್ಮೋಸ್ಟ್ ನೋಟ್ ಬ್ಯಾಂಕ್. ಈ ಒಂದು ಗೊಂದಲದಲ್ಲಿ ಜನರನ್ನ ಮರಳು ಮಾಡಿ ನಾವು ತಮ್ಮ ಫಾಲೋವರ್ಸ್ಗಳನ್ನ ಹಂಚ್ಕೊಬೇಕು ಅನ್ನುವಂತಹ ಮಾತು ಮತ್ತು ಮೂಲಭೂತವಾದಂತಹ ಸೌಕರ್ಯಗಳಿಗೆ ಯಾರು ಕೂಡ ಕಣ್ಣು ಹಾಕಬಾರ್ದು, ಅದನ್ನ ಯಾರು ಕೇಳಬಾರ್ದು ಅನ್ನುವಂತಹ ನಿಟ್ಟು ನೀಚ ಬುದ್ಧಿಯಿಂದ ಇದೆಲ್ಲ ಮಾಡ್ತಾ ನೀಚ ಬುದ್ಧಿ ಅಂತ ಹೇಳಲಾಗ್ತಾ ಇದೆ. ಸೊ ಇದಾಗಿತ್ತು ಈ ಒಂದು ಸುದೀರ್ಘ ಚರ್ಚೆ ಹಾಗೂ ಚೆನ್ನಾಗಿ ಬಂದು ಚರ್ಚೆ. ಈ ಒಂದು ಸುದೀರ್ಘ ಚರ್ಚೆಯ ಒಂದು ನಿಷ್ಕರ್ಷ ಏನಪ್ಪ ಅಂತಂತಂದ್ರೆ, ಮೂಲತಃ ಅಂದ್ರೆ ಸಣ್ಣ ಒಂದು ಪಾಪುಗೆ ಚಾಕ್ಲೇಟ್ ಬೇಕು ಅಂತ ಕೇಳಿದಾಗ, ಅಂದ್ರೆ ಕನ್ಹಯ್ಯಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ಚಾಕ್ಲೇಟ್ ಬೇಕು ಅಂತ ಕೇಳಿದಾಗ ಆ ಮಗುನ ಹೋಗ್ಬಿಟ್ಟು ಮನೆಯ ಸಜ್ಜೆ ಮೇಲೆ ಕೂರಿಸ್ಬಿಟ್ರೆ ಆ ಚಾಕ್ಲೇಟ್ ಬಿಡತ್ತ ಮೊದಲು ಕೆಳಗಿಳಿಸಪ್ಪ ಅಂತ ಕೇಳುತ್ತ. ಹಂಗ್ ಮಾಡ್ತಾವ್ರಿ ಇವರೆಲ್ಲರೂ. ಮರ್ಗತಿ ಆಟ ಆಡ್ತವ್ರೆ ನಮ್ಮ ಜೊತೆಗೆ ಅನ್ನುವಂತಹ ನಿಷ್ಕರ್ಷ ಈ ಒಂದು ಡಿಸ್ಕಷನ್ ಅಲ್ಲಿ ಬಂತು. ಸೊ ಈ ರೀತಿ ಏನಂತೀರ ನೀವು ನಿರ್ಭಯದಿಂದ ನಿಮ್ಮ ಧ್ವನಿ ಎತ್ತಬೇಕು. ಈ ಚಾನಲ್ ಎತ್ತುತ್ತೆ. ಅದಕ್ಕೆ ತಮ್ಮಲ್ಲಿ ಒಂದು ವಿನಂತಿ, ಒಂದು ಕೋರಿಕೆ ಏನಪ್ಪಾ ಅಂತಂತಂದ್ರೆ, ತಮಗೆ ನಮ್ಮ ಒಂದು ಫೋನ್ ಪೇ ನಂಬರನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇರ್ತೀವಿ, ಸ್ಕ್ಯಾನರ್ ಕೂಡ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ ನಮ್ಮ ಚಾನಲ್ ಮೇಲೆ. ಸೊ ತಮ್ಮ ಕೈಲಾದಷ್ಟು ಸಹಾಯವನ್ನು ನಮ್ಮ ಚಾನಲ್ ಮಾಡಿ. ಇಲ್ಲೂ ಕೂಡ ಒಂದು 4-5 ಜನ ಮನೆ ನಡೆಯುವಂತಹ ಒಂದು ಕಂಪನಿ ಐತೆ. ಸೊ ಇದನ್ನು ಮಾಡ್ತಾ ನಿಮ್ಮ ಧ್ವನಿಗೆ ನೀವು ಧ್ವನಿಯಾಗಿ ಅನ್ನೋಂಥ ಮಾತನ್ನು ಹೇಳ್ತಾ ಈ ಒಂದು ವಿಶಿಷ್ಟ ಚರ್ಚೆಯ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.